ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಬಳಿಕ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ. ವಿ ಆರ್ ಬ್ರದರ್ಸ್ ಅಂತ ಹೇಳಿಕೊಳ್ತಾ ಇದ್ದಾರೆ. ಈ ಮಧ್ಯೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕೂಗು ಕೇಳಿಸ್ತಾನೆ ಇದೆ. ಅವರ ಆಪ್ತರು, ಮಠಾಧೀಶರು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸ್ವಾಮೀಜಿಗಳು ಬ್ಯಾಟಿಂಗ್ ಮುಂದುವರಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕೊಲ್ಹಾರದ ಕಲ್ಲಿನಾಥ ಸ್ವಾಮೀಜಿ ಒತ್ತಾಯಿಸಿದ್ದಾರೆ. ಅಧಿಕಾರ ಹಂಚಿಕೆ ಒಪ್ಪಂದ ಏನಾದರೂ ಆಗಿದ್ರೆ ಸಿದ್ದರಾಮಯ್ಯ ಅವರು ಡಿಕೆಶಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡಲಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತಾದ್ರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಶ್ರಮ ಇದೆ. ಅವರೆಲ್ಲಾದರೂ ಮುಖ್ಯಮಂತ್ರಿ ಆದರೆ 2028ಕ್ಕೆ ಕಾಂಗ್ರೆಸ್ಗೆ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಬದಲಾವಣೆ ಮತ್ತು ಅವರೇ ಮುಂದುವರಿಸ್ತಕ್ಕಂಥದ್ದು ಅದಕ್ಕೆ ನಾವು ಒಬ್ಬರನ್ನ ನಮ್ಮ ಕ್ಷೇತ್ರದಿಂದ ಒಬ್ಬ MLAನ ನಾವು ಆರಿಸಿ ಕಳಿಸಿರ್ತೇವೆ. ಮುಖ್ಯಮಂತ್ರಿಯನ್ನು ಆರಿಸಿ ಕಳಿಸ್ತಕ್ಕಂಥವ್ರು ಶಾಸಕರು ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರು ಒಬ್ಬ ಒಳ್ಳೆಯ ಆರ್ಥಿಕ ತಜ್ಞರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಬ್ಬ ಚಾಣಾಕ್ಷ ರಾಜಕಾರಣಿ. ಅದಕ್ಕೆ ಆದಷ್ಟು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಳ್ಳೆಯ ರೀತಿಯಿಂದ ನಡ್ಕೊಂಡು ಅವರ ಮಾತುಕತೆ ಆಗ್ಯಾವು ಅಂತಕ್ಕಂಥದ್ದು ನಾವು ಪೇಪರ್ ಪತ್ರಿಕೆದೊಳಗೆ ನೋಡ್ತಾ ಇದ್ದೇವೆ. ಅದು ಏನಾಗೈತೆ ಅಂತಕ್ಕಂಥದ್ದು ಅವರಿಬ್ಬರಿಗೆ ಗೊತ್ತದು. ಆದಷ್ಟು ಹೆಂಗೆ ಸಿದ್ದರಾಮಯ್ಯನವರು ಪಕ್ಷ ಅಧಿಕಾರಕ್ಕೆ ತರಕ್ಕೆ ಶ್ರಮಿಸ್ಯಾರ ಹಂಗೆ ಡಿ ಕೆ ಶಿ ಅವರು ಅದಾರ. ಸಿದ್ದರಾಮಯ್ಯನವ್ರು ಬಿಟ್ಟುಕೊಟ್ರು ನಮಗೆ ಸಂತೋಷದ ಮತ್ತು ಅವರೇ ಮುಂದುವರೆದ್ರು ಕೂಡ ಸಂತೋಷದ. ಆದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ನಮಗೂ ಕೂಡ ವೈಯಕ್ತಿಕವಾಗಿರ್ತಕ್ಕಂಥ ಸಂತೋಷದ. ನಮ್ಮ ರಾಜ್ಯದ ಒಬ್ಬ ಸ್ವಾಮೀಜಿಯಾಗಿ ನಾನು ಒಂದು ಸಲಹೆ ಕೊಡ್ತೀನಿ. ಅಧಿಕಾರ ಮುಖ್ಯ ಅಲ್ಲ, ಮನುಷ್ಯನ ನಂಬಿಕೆ ವಿಶ್ವಾಸ ಅಂತಕ್ಕಂಥದ್ದು ಭಾಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಎಷ್ಟು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಅಧಿಕಾರಕ್ಕೆ ತರಕ್ಕೆ ಶ್ರಮಿಸ್ಯಾರ. ಅದಕ್ಕಿಂತನೂ ಕೂಡ ಒಂದು ಹೆಚ್ಚು ವರ್ಗದೊಳಗೆ ಡಿ ಕೆ ಶಿವಕುಮಾರ್ ಅವರ ರಣತಂತ್ರ, ಅವರ ಚಾಣಾಕ್ಷತನ, ಅವರಲ್ಲಿ ಇರ್ತಕ್ಕಂಥ ಗಡ್ಸ್ತನ ಒಳ್ಳೆಯ ಮತ್ತು ಅವರು ಒಂದು ವಿಶೇಷವಾಗಿರ್ತಕ್ಕಂಥ ಧಾರ್ಮಿಕ ಪರಂಪರೆ, ಧಾರ್ಮಿಕವಾಗಿರ್ತಕ್ಕಂಥ ಭಾವನೆ ಉಳ್ತಕ್ಕಂಥವ್ರು. ಅವರು ರಾಜ್ಯದೊಳಗೆ ಮುಖ್ಯಮಂತ್ರಿಗಳಾದರೆ 28 ಚುನಾವಣೆ ಒಳಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೇದಾಕೈತಿ ಅಂತಕ್ಕಂಥದ್ದನ್ನು ಹೇಳಿಕೆ ಎಲ್ಲ ಆಡಳಿತ ಯಂತ್ರವನ್ನು ತಮ್ಮಲ್ಲಿ ಇಟ್ಕೊಂಡು ಇಬ್ಬರು ಕೂಡಿ ಹೋದ್ರಪ್ಪ ಅಂತಂದರೆ ಪಕ್ಷದ ಇಮೇಜು ಮತ್ತು ಇವ್ರಿಗೂ ಕೂಡ ಒಳ್ಳೇದಾಕೈತಿ ಅಂತ ಹೇಳಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.